ಮಗುಗೂ ಕತ್ತು ನಿಂತಿದ್ದು ಲೇಟು, ಅವನು ಮಾತಾಡಿದ್ದು ಲೇಟು, ಏನೂ ತೊಂದರೆ ಆಗಲ್ಲ. ಮಗು ತಾನಾಗೆ ಬೆಳವಣಿಗೆ ಆಗುತ್ತೆ. ನಮ್ಮ ರಿಲೇಷನಲ್ಲೆಲ್ಲ ಅದೇ ರೀತಿ ನನ್ನ ಮಗನೂ ಸಹ ಲೇಟಾಗಿ ಮಾತಾಡಿದ್ದು, ಅವನ ಮಗನೂ ಸಹ ಲೇಟಾಗಿ ಮಾತಾಡ್ತಿದ್ದಾನೆ. ಏನೂ ತಲೆ ಕೆಡಿಸ್ಕೋಬೇಡಿ. ಡಾಕ್ಟರ್ಗೆಲ್ಲ ಏನಕ್ಕೆ ಹೋಗಿ ತೋರಿಸ್ತೀರಾ? ಅದೆಲ್ಲ ಸುಮ್ಮನೆ ಕನ್ಸಲ್ಟೇಷನ್ ಕೊಡಬೇಕು, ಅದೆಷ್ಟೊಂದೆಲ್ಲ ಏನಕ್ಕೆ ತೋರಿಸ್ತೀರಾ? ಮಗು ತಾನೇ ಬೆಳೆಯುತ್ತೆ ಬಿಡಿ, ಆರಾಮಾಗಿ 5 ವರ್ಷದವರೆಗೂ ಟೈಮ್ ಇದೆ, ಆರಾಮಾಗಿ ಮಾತಾಡ್ತಾರೆ ಮಕ್ಕಳು. ಏನು ತಲೆ ಕೆಡಿಸ್ಕೋಬೇಡಿ. ಅಷ್ಟೊಂದೆಲ್ಲ ಯೋಚನೆ ಮಾಡ್ತಾರ ಮಕ್ಕಳು ವಿಷಯದಲ್ಲಿ? ಅವ್ರ ಪಾಡಿಗೆ ಅವ್ರು ಬೆಳೀತಾರೆ. ಅಯ್ಯೋ ಮಾತೇನೋ ಈಗ ಮಾತಾಡ್ತಿಲ್ಲ ಅಷ್ಟೇ ಅನ್ಸಲ್ಲ, ಒಂದು 5 ವರ್ಷ ಆಗಲಿ ಹೆಂಗೆ ಮಾತಾಡ್ತಾ ನೀವೇ ನೋಡಿ. ಏನು ಡಾಕ್ಟರ್ಗೆಲ್ಲ ಏನು ತೋರಿಸ್ಬೇಡಿ ಬಿಡಿ, ಅದೆಲ್ಲ ಕಾಮನ್. ಈ ರೀತಿ ಮಕ್ಕಳ ಮೈಲ್ ಸ್ಟೋನ್ ವಿಚಾರದಲ್ಲಿ ಸಾಕಷ್ಟು ಪೇರೆಂಟ್ಸ್ಗಳು ಈ ರೀತಿ ಕಿವಿ ಮಾತನ್ನ ಕೇಳಿ, ಬೇರೆಯವ್ರು ಹೇಳೋದನ್ನ ಕೇಳಿ ತಪ್ಪುಗಳನ್ನ ಮಾಡ್ತಿರ್ತಾರೆ. ಈ ರೀತಿಯಾದ ಮಾತುಗಳನ್ನ ನಾವು ಸಾಕಷ್ಟು ಜನದ ಹತ್ರ ಕೇಳಿರ್ತೀವಿ. ಮಕ್ಕಳ ವಿಷಯದಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಮಕ್ಕಳು ತಾನಾಗೆ ಬೆಳೀತಾರೆ. ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಅನ್ನೋದು ಪ್ರಾಪರ್ ಆಗಿ ಆಗಬೇಕು ಅಂತ ಏನೂ ಇಲ್ಲ ಅನ್ನುವಂತಹ ಮೆಂಟಾಲಿಟಿ ಆ್ಯಂಡ್ ನಂಬಿಕೆ ಇರುವಂತಹ ಜನಗಳು ಇನ್ನೂ ಇದ್ದಾರೆ. ಆದರೆ ಮಕ್ಕಳ ಮೈಲ್ ಸ್ಟೋನ್ ವಿಷಯದಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕು, ಯಾವ ಏಜ್ಗೆ ಯಾವ ಮೈಲ್ ಸ್ಟೋನ್ ಬರಲೇಬೇಕಾಗತ್ತೆ, ಯಾವ ಮೈಲ್ ಸ್ಟೋನ್ ಇಲ್ಲ ಅಂತಂದರೆ ಅದನ್ನು ರೆಡ್ ಫ್ಲಾಗ್ಸ್ ಅಂತ ಕರೀತಾರೆ. ಯಾವಾಗ ನಾವು ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂತಹ ವಿಷಯನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಹುಟ್ಟಿದಾಗಿಂದ ಒಂದು 24 ತಿಂಗಳು 18 ತಿಂಗಳು ಇಸ್ ಅ ಕ್ರೂಷಿಯಲ್ ಪೀರಿಯಡ್. ಅವಾಗಲೇ ನಾವು ಮಕ್ಕಳಿಗೆ ಏನೂ ತೊಂದರೆ ಇಲ್ಲ, ಮಗು ಆರಾಮಾಗಿ ತನ್ನ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ನ ರೀಚ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಆ್ಯಂಡ್ ಈ ರೀತಿ ಅರ್ಥ ಮಾಡಿಕೊಂಡು ಏನಾರ ರೆಡ್ ಫ್ಲಾಗ್ಸ್ ಇದ್ದರೆ ನಾವು ಇಮಿಡಿಯೇಟ್ ಆಗಿ ಮಕ್ಕಳನ್ನ ನಾವು ಪೀಡಿಯಾಟ್ರಿಷನ್ಸ್, ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ಸ್ ಹತ್ರ ಮಕ್ಕಳನ್ನ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಏನಾರ ತೊಂದರೆ ಇದ್ದರೆ ರಿಸಲ್ಟ್ ಅನ್ನೋದು ಅಥವಾ ಅದಕ್ಕೆ ಕ್ಯೂರ್ ಅಂತ ಹೇಳ್ಬೋದು ಅಥವಾ ಬೆಟರ್ಮೆಂಟ್ ಅನ್ನೋದು ತುಂಬ ಬೇಗ ಸಿಗತ್ತೆ ಮಕ್ಕಳಿಗೆ. ತುಂಬ ಲೇಟಾಗಿ ನಾವು ಅದನ್ನು ಐಡೆಂಟಿಫೈ ಮಾಡಿ ಅವಾಗ ನಾವು ಡಾಕ್ಟರ್ಸ್ನ, ಪೀಡಿಯಾಟ್ರಿಷನ್ಸ್ನ ಕನ್ಸಲ್ಟ್ ಮಾಡಿದಾಗ ಚಾನ್ಸಸ್ ಆಫ್ ರಿಕವರಿ ಇರ್ಬೋದು, ಚಾನ್ಸಸ್ ಆಫ್ ಕ್ಯೂರ್ ಇರ್ಬೋದು ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಈ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್, ರೆಡ್ ಫ್ಲಾಗ್ಸ್ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾವ ಹುಟ್ಟಿದಾಗಿಂದ ಯಾವ ಮೇನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಮಕ್ಕಳಲ್ಲಿ ಆಗಲೇಬೇಕು, ಯಾವ ಏಜ್ಗೆ ಯಾವ ಮಂತ್ಗೆ ಆಗಬೇಕು, ಆಗಿಲ್ಲ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದು, ಮಗು 2 ತಿಂಗಳಷ್ಟರಲ್ಲಿ ಗೇಜ್ ಅನ್ನೋದು ಬರಬೇಕು. ಯಾವುದೇ ಆಬ್ಜೆಕ್ಟ್ಸ್ನ ನಾವು ಮಗುಗೆ ತೋರಿಸಿದಾಗ ವಿಜುವಲ್ ರೆಸಿಪ್ರೊಕೇಟಿವ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಮಕ್ಕಳು ವಿಜುವಲ್ ಅಂತಂದರೆ ನಾವು ನೋಡಿದಾಗ ಮಗು ನಮ್ಮನ್ನು ನೋಡಬೇಕು ಆ್ಯಂಡ್ ಯಾವ್ದಾರ ಆಬ್ಜೆಕ್ಟ್ಸ್ನ ನಾವು ಈ ರೀತಿ ಮಾಡಿದಾಗ ಗೇಜ್ ಮಾಡಬೇಕು. ಇದು ಮಕ್ಕಳು 2 ತಿಂಗಳಷ್ಟರಲ್ಲಿ ಇದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಇದನ್ನು ಫಸ್ಟ್ ನಾವು ಗಮನ ವಹಿಸಬೇಕು. ಮಗು 2 ತಿಂಗಳು ಬರೋಷ್ಟರಲ್ಲಿ ಈ ವಿಜುವಲ್ ಗೇಜ್ನ ನಮ್ಮ ಮಗು ಮಾಡಬೇಕು. ಆಬ್ಜೆಕ್ಟ್ಸ್ ಇರ್ಬೋದು, ಅಥವಾ ಯಾರು ಓಡಾಡ್ತಿದ್ರೆ, ಅಥವಾ ಮಗುನ ಯಾರು ದೂರದಿಂದ ಮಾತಾಡ್ಸಿದ್ರೆ, ಅಥವಾ ಅಂತಂದರೆ ಅಕ್ಕಪಕ್ಕದಲ್ಲಿ ಮಾತಾಡ್ಸಿದ್ರೆ ಮಗು ಆ ಕಡೆ ಈ ಕಡೆ ಅವ್ರನ್ನ ತಿರುಗಿ ಐ ಗೇಜ್ ಮಾಡಬೇಕಾಗತ್ತೆ. ಇದು ಮೊದಲನೇದು. ಆ್ಯಂಡ್ ಸೆಕೆಂಡ್ ಒನ್, ಮಗುಗೆ 6 ತಿಂಗಳು 5ರಿಂದ 6 ತಿಂಗಳು ಒಳಗಡೆ ಮಗುಗೆ ನೆಕ್ ಕಂಟ್ರೋಲ್ ಅನ್ನೋದು ಬಂದ್ಬಿಡಬೇಕು. ಯಾಕೆ ಅಂತಂದರೆ ಮಗುಗೆ ನೆಕ್ ಕಂಟ್ರೋಲ್ ಇಸ್ ದ ಫಸ್ಟ್ ಮೈಲ್ ಸ್ಟೋನ್. ಒಂದು ಮೋಟರ್ ಡೆವಲಪ್ಮೆಂಟಲ್ಲಿ ಮಗುಗೆ ಕತ್ತು ನಿಲ್ಲುತ್ತೆ, ಅದಾದಮೇಲೆ ಆರ್ಮ್ಸ್ ಆ್ಯಂಡ್ ಟ್ರಂಕ್ಸ್ಗೆ ಒಂದು ಸಪೋರ್ಟ್ ಸಿಗುತ್ತೆ. ಅದಾದಮೇಲೆ ಈ ಫಸ್ಟ್ ಆರ್ಮ್ಸ್, ಅದಾದಮೇಲೆ ಟ್ರಂಕ್ಸ್ ಅಂತಂದರೆ ಈ ಬೆನ್ನಿನ ಭಾಗ, ನೆಕ್ಸ್ಟ್ ಕಾಲ್ಗಳಿಗೆ ಮಗುಗೆ ಬಲ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಮೊದಲಿಗೆ ಕತ್ತು ನಿಂತ್ರೇನೆ ಇದು ಎಲ್ಲದಕ್ಕೂ ಮಗು ದಬ್ಬಾಕೊಳ್ಳೋದಕ್ಕಿರ್ಬೋದು, ಆ್ಯಂಡ್ ಅಂತಂದರೆ ರೋಲ್ ಅಂತಂದರೆ ಮುಂದೆ ತೆವಳೋದಕ್ಕಿರ್ಬೋದು, ಅಂಬೆಗಾಲು ಇಡೋದಕ್ಕಿರ್ಬೋದು, ಕೂತ್ಕೊಳ್ಳೋದಕ್ಕಿರ್ಬೋದು, ನಿಂತ್ಕೊಳ್ಳೋದಕ್ಕಿರ್ಬೋದು, ನಡೆಯೋದಕ್ಕಿರ್ಬೋದು. ಸೊ ಇದು ಎಲ್ಲನೂ ಡಿಪೆಂಡ್ ಆಗೋದೇ ಮಗುಗೆ ಕತ್ತು ನಿಲ್ಲುವಂತಹ ಒಂದು ಮೈಲ್ ಸ್ಟೋನಿಂದ. ಸೊ ಮಗುಗೆ 3 ತಿಂಗಳಿಂದ, ಇದು ಮಗು ಹುಟ್ಟಿದಾಗಿಂದನೇ ಅಂತಂದರೆ 1 ತಿಂಗಳು, 1.5 ತಿಂಗಳು, 2 ತಿಂಗಳಿಂದಾನೇ ಒಂದು 10%, 15% ಅಷ್ಟು ಡೆವಲಪ್ ಆಗ್ತಾ ಹೋಗುತ್ತೆ. ಮಿನಿಮಮ್ 6 ತಿಂಗಳು ಒಳಗಡೆ ಈ ಒಂದು ಕತ್ತು ನಿಲ್ಲೋದು ಮಗುಗೆ ಕಂಪ್ಲೀಟ್ ಆಗಿರಬೇಕು. ಇದು ಕಂಪ್ಲೀಟ್ ಆಗಿಲ್ಲ, ಮಗುಗೆ ಕತ್ತು ನಿಂತಿಲ್ಲ, ಕೆಲವು ಮಕ್ಕಳುಗಳಿಗೆ ನಾನು ಕೇಳಿದ್ದೀನಿ 9 ತಿಂಗಳಾದರೂ ಕತ್ತು ನಿಂತಿರೋದಿಲ್ಲ. ಸೊ ಅಂತಹ ಮಕ್ಕಳಿಗೆ ನಾವು ಇಮಿಡಿಯೇಟ್ ಆಗಿ ನಾವು ಮಕ್ಕಳನ್ನ ಪೀಡಿಯಾಟ್ರಿಷನ್ಸ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಥರ್ಡ್ ಒನ್, ಮಗು 6 ತಿಂಗಳಷ್ಟರಲ್ಲಿ ಕೂಯಿಂಗ್ ಮಾಡಬೇಕು. ಕೂಯಿಂಗ್ ಅಂತಂದರೆ ಆ, ಊ, ಬಾ ಈ ರೀತಿಯಾದ ಸೌಂಡ್ಸ್ನ ನಾವು ಮಕ್ಕಳು ಮಾಡಬೇಕಾಗತ್ತೆ. ಈ ರೀತಿ ಸೌಂಡ್ಸ್ ಮಾಡ್ತಿಲ್ಲ ಅಂತಂದ್ರೂ ಇದು ಒಂದು ರೆಡ್ ಫ್ಲಾಗ್. ಇದನ್ನು ನಾವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಳೇಬೇಕು.
ಥರ್ಡ್ ಇಂಪಾರ್ಟೆಂಟ್ ಮೈಲ್ಸ್ಟೋನ್ ಯಾವುದನ್ನ ನಾವು ಮಗುವಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಅಂತಂದರೆ, ಮಗು 6 ತಿಂಗಳು 7 ತಿಂಗಳು ಬಂದಾಗ ನಾವು ಈ ರೀತಿ ನಿಲ್ಲಿಸ್ಕೊಂಡಾಗ, ಅಂತಂದರೆ ಮಗು ಫೇಸ್ ಇದು ನಮ್ಮ ಫೇಸ್ ಮಗು ಫೇಸ್ ಎರಡೂ ಫೇಸ್ ಟು ಫೇಸ್ ಆಗ್ತಿದೆ, ಈ ರೀತಿ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಾಗ ಮಗು ಆರಾಮಾಗಿ ನಿಂತ್ಕೊಳ್ಬೇಕು. ಮಗುವಿನ ಕಾಲನ್ನ ಗಟ್ಟಿಯಾಗಿ ನೆಲದ ಮೇಲೆ ಇಟ್ಕೊಂಡು ಒಂಥರ ಸ್ಟೆಬಿಲಿಟಿಯಾಗಿ ನಿಂತಿದೆ ಅನ್ನುವಂತಹ ಒಂದು ನಮಗೆ ಗೊತ್ತಾಗಬೇಕಾಗತ್ತೆ. ಏನಕ್ಕಂತಂದರೆ ಇದು ಮಗುವಿನ ನೆಕ್ ಕಂಟ್ರೋಲ್ ಆಗಿದ್ರೆ ಆ್ಯಂಡ್ ಟ್ರಂಕ್ಗೆ ಸಪೋರ್ಟ್ ಬಂದಿದ್ರೆ, ಕಾಲ್ಗಳಿಗೆಲ್ಲ ಒಂದು ಸ್ಟ್ರೆಂತ್ ಬಂದಿದ್ರೆ ಮಗು ಆರಾಮಾಗಿ, ನಾವು ಇಟ್ಕೊಂಡಿರ್ತೀವಿ ಮಗು ಸುಮ್ಮನೆ ನಿಂತ್ಕೊಂಡಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಯಾವುದನ್ನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಮಗು 10 ತಿಂಗಳಷ್ಟರಲ್ಲಿ ಇಂಡಿಪೆಂಡೆಂಟ್ ಆಗಿ ಮಗು ಕೂತ್ಕೊಳ್ಬೇಕು. ಯಾವುದೇ ಸಪೋರ್ಟ್ ಇಲ್ದೇ ಮಗು ಇಂಡಿಪೆಂಡೆಂಟ್ ಆಗಿ ಕೂತ್ಕೊಳ್ಬೇಕು. ಮಗು ಕೂತ್ಕೊಳ್ಳೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, 6 ತಿಂಗಳಿಂದ ಕೆಲವು ಮಕ್ಕಳುಗಳು ಕೂತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, 1-2 ನಿಮಿಷ ಕೂತ್ಕೊಳ್ತಾರೆ, ಅದಾದ್ಮೇಲೆ ಬಿದ್ದೋಗ್ತಾರೆ. ದಟ್ ಈಸ್ ಆಲ್ ಕಾಮನ್. ಬಟ್ 10 ತಿಂಗಳಷ್ಟರಲ್ಲಿ ಮಗು ಇಂಡಿಪೆಂಡೆಂಟ್ ಆಗಿ ಕೂತ್ಕೊಳ್ಳೇಬೇಕು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಮೈಲ್ಸ್ಟೋನ್ ಅಂತಂದರೆ, ಮಗು 12 ತಿಂಗಳು ಅಂತಂದರೆ ವರ್ಷ ಬಂದಾಗ ಮಗು ಯಾವ್ದಾರ ಫರ್ನಿಚರ್ನ ಇಟ್ಕೊಂಡು ಗಟ್ಟಿಯಾಗಿ ಸ್ವಂತ, ಅಂದರೆ ಫರ್ನಿಚರ್ನ ಇಟ್ಕೊಂಡು, ಸೋಫಾ ಇರ್ಬೋದು, ಬೆಡ್ ಇರಬಹುದು, ಚೇರ್ಸ್ ಇರ್ಬೋದು, ಸೊ ಇದನ್ನು ಇಟ್ಕೊಂಡು ಮಗು ಆರಾಮಾಗಿ ನಿಂತ್ಕೊಳ್ಬೇಕು. ಆ್ಯಂಡ್ ಕೆಲವು ಸ್ಟೆಪ್ಸ್ಗಳನ್ನು ಕೆಲವು ಮಕ್ಕಳುಗಳು ಆಗ್ತಿರ್ತಾರೆ, ದಟ್ಸ್ ಓಕೆ. ಬಟ್ ನಿಂತ್ಕೊಳ್ಳೋದಕ್ಕೆ ಯಾವುದೇ ರೀತಿ ಸ್ಟೆಬಿಲಿಟಿ ಏನು ಬೀಳ್ದೇನೆ, ವಾಂಬಲ್ ಆಗ್ದೇನೆ ಮಗು ಒಂದು ಫರ್ನಿಚರ್ನ ಆರಾಮಾಗಿ ಇಟ್ಕೊಂಡು ನಿಂತ್ಕೊಳ್ಬೇಕು 12 ತಿಂಗಳಲ್ಲಿ. ಅಂತಂದರೆ 1 ವರ್ಷ ಮಗುಗೆ ಇದ್ದಾಗ ಆರಾಮಾಗಿ ಒಂದು ಫರ್ನಿಚರ್ಸ್ನ ಐಟಮ್ಸ್ನ ಇಟ್ಕೊಂಡು 12 ತಿಂಗಳಿಗೆ ಬಂದಾಗ ಮಗು ವಿತ್ ಸಪೋರ್ಟಲ್ಲಿ ಇಟ್ಕೊಂಡು ನಿಂತ್ಕೊಳ್ಬೇಕಾಗತ್ತೆ. ಆ್ಯಂಡ್ ಮಗುಗೆ 16 ತಿಂಗಳು 17 ತಿಂಗಳು ಬಂದಾಗ ಮಗು ಇಂಡಿಪೆಂಡೆಂಟ್ ಆಗಿ ತನ್ನ ಕಾಲ್ಗಳ ಮೇಲೆ ನಿಂತ್ಕೊಳ್ಳೇಬೇಕು, ಯಾವುದೇ ಒಂದು ಸಪೋರ್ಟ್ ಇಲ್ಲದೆ. 16ರಿಂದ 17 ತಿಂಗಳ ಒಳಗಡೆ ಮಗು ತನ್ನ ಯಾವುದೇ ಸಪೋರ್ಟ್ ವಿತೌಟ್ ಫರ್ನಿಚರ್, 12 ತಿಂಗಳಲ್ಲಿ ಫರ್ನಿಚರ್ ಸಪೋರ್ಟಿಂದ ಮಗು ನಿಂತ್ಕೊಳ್ಬೇಕು. ನೆಕ್ಸ್ಟ್ ನಾವು ಯಾವ ಮೈಲ್ಸ್ಟೋನ್ನ ನೋಡಬೇಕಾಗುತ್ತೆ 16-17 ತಿಂಗಳಲ್ಲಿ ಅಂತಂದರೆ, ಮಗು ಯಾವುದೇ ಸಪೋರ್ಟ್ ಇಲ್ಲ, ತನ್ನ ತಾನಾಗೆ ಆರಾಮಾಗಿ ಮಗು ನಿಂತ್ಕೊಳ್ಬೇಕು, ಯಾವುದೇ ರೀತಿ ಸಪೋರ್ಟ್ ಇಲ್ಲದೇ. ಇದು ಮೈಲ್ಸ್ಟೋನ್ ನಾವು 16-17 ತಿಂಗಳಲ್ಲಿ ನೋಡ್ತೀವಿ. 18 ತಿಂಗಳು ಬಂದಾಗ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಹೆಜ್ಜೆಗಳನ್ನ ಇಡಬೇಕಾಗತ್ತೆ, ಅಂತಂದರೆ ವಾಕ್ ಮಾಡಬೇಕಾಗತ್ತೆ. ಬೈ 18 ಮಂತ್ಸ್ ಮಕ್ಕಳು ವಾಕ್ ಮಾಡಲೇಬೇಕು. ಇದು ಇಂಪಾರ್ಟೆಂಟ್ ಮೈಲ್ಸ್ಟೋನ್. ಆ್ಯಂಡ್ ಲ್ಯಾಂಗ್ವೇಜ್ ಮೈಲ್ಸ್ಟೋನ್ ಅಲ್ಲಿ 18 ಮಂತ್ಸಲ್ಲಿ ಮಕ್ಕಳು ಮಿನಿಮಮ್ 2-3 ವರ್ಡ್ಸ್, ಇಟ್ ಕುಡ್ ಬಿ ಅಮ್ಮ, ಅಪ್ಪ, ತಾತ, ಬಾಬಾ, ಈ ರೀತಿ ಸಿಂಪಲ್ ವರ್ಡ್ಸ್ 18 ತಿಂಗಳಷ್ಟರಲ್ಲಿ ಮಕ್ಕಳು ಮಾತಾಡಲೇಬೇಕು. ಸೊ ಇದು ಎಲ್ಲನೂ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸಲ್ಲಿ ರೀಚ್ ಆಗಲೇಬೇಕು. ಮೊದಲನೇದು ಶಾರ್ಟ್ ಆ್ಯಂಡ್ ಜಸ್ಟಾಗಿ ಹೇಳಿಬಿಡ್ತೀನಿ. ಮೊದಲನೇದು 2 ತಿಂಗಳಷ್ಟರಲ್ಲಿ ಮಗುಗೆ ಐ ಗೇಜ್ ಅನ್ನೋದು ಬರಬೇಕು. ಸೆಕೆಂಡ್ ಒನ್, 5-6 ತಿಂಗಳು ಒಳಗಡೆ ಕತ್ತು ಅನ್ನೋದು ನಿಲ್ಲಬೇಕು. ಅದಾದಮೇಲೆ 6 ತಿಂಗಳಷ್ಟರಲ್ಲಿ ಮಗು ಸೌಂಡ್ಸ್ನ ಮಾಡಬೇಕು, ಆ, ಬಾ, ಈ ರೀತಿ ಸೌಂಡ್ಸ್ನ ಮಾಡಬೇಕು. 10 ತಿಂಗಳಷ್ಟರಲ್ಲಿ ಮಗು ಇಂಡಿಪೆಂಡೆಂಟ್ ಆಗಿ ಕೂತ್ಕೊಳ್ಬೇಕು. 12 ತಿಂಗಳಷ್ಟರಲ್ಲಿ ಮಗು ವಿತ್ ಸಪೋರ್ಟ್ ನಿಂತ್ಕೊಳ್ಬೇಕು. 16-17 ತಿಂಗಳಷ್ಟರಲ್ಲಿ ಮಗು ವಿತೌಟ್ ಸಪೋರ್ಟ್ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು, ತಮ್ಮ ಕಾಲ್ಗಳ ಮೇಲೆ ನಿಂತ್ಕೊಳ್ಬೇಕು. 18 ತಿಂಗಳಿಗೆ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ವಾಕ್ ಮಾಡಬೇಕು. ಆ್ಯಂಡ್ 18 ಮಂತ್ಸ್ಗೆ ಮಕ್ಕಳು ಫ್ಯೂ ವರ್ಡ್ಸ್, ಇಟ್ ಕುಡ್ ಬಿ 3-4 ವರ್ಡ್ಸ್, ಅಮ್ಮ, ಅಪ್ಪ, ದಾದಾ ಅನ್ನುವಂತಹ ವರ್ಡ್ಸ್ನ ಮಾತಾಡಿದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ, ಯಾವುದೇ ರೀತಿ ಮೈಲ್ಸ್ಟೋನಲ್ಲಿ ಡಿಲೇ ಆಗ್ತಿಲ್ಲ. ಆ್ಯಂಡ್ ಇದು ಯಾವುದೇ ರೀತಿ ರೆಡ್ ಫ್ಲಾಗ್ಸ್ ಅಂತ ನಾವು, ಇದು ಮಕ್ಕಳಲ್ಲಿ ಯಾವುದೇ ರೆಡ್ ಫ್ಲಾಗ್ಸ್ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಈ ರೆಡ್ ಫ್ಲಾಗ್ಸ್ ನೀವೇನಾದ್ರು ಒಂದೇ ಒಂದು ರೆಡ್ ಫ್ಲಾಗ್ಸ್ ಮಕ್ಕಳಲ್ಲಿ ಕಾಣ್ತಿದೆ ಅಂತಂದರೆ ಇಮಿಡಿಯೇಟ್ ಆಗಿ ನೀವು ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ. ಆ್ಯಂಡ್ ಪೀಡಿಯಾಟ್ರಿಷನ್ಸ್, ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ಸ್ಗೆ ನಿಮ್ಮನ್ನು ರೆಫರ್ ಮಾಡ್ತಾರೆ. ಈ ರೀತಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸೋದು, ಒಂದ್ಸಲ ಅಸೆಸ್ಮೆಂಟ್ ಮಾಡಿಸೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಅರ್ಲಿ ಐಡೆಂಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ಸಾಕಷ್ಟು ಬೆಟರ್ಮೆಂಟ್ ಅನ್ನೋದು ಕಾಣುತ್ತೆ. ಆ್ಯಂಡ್ ಮಕ್ಕಳಿಗೆ ಏನಾರ ತೊಂದರೆ ಇದ್ದರೆ ಅದಕ್ಕೆ ಕ್ಯೂರಬಲು ಇರುತ್ತೆ ಆ್ಯಂಡ್ ಬೆಟರ್ಮೆಂಟು ಸಹ ಕಾಣುತ್ತೆ. ತುಂಬ ಲೇಟಾಗಿ ಮಿತ್ಸ್ಗೆ ಒಳಗಾಗಿ ಯಾರದ್ದೋ ಮಾತು ಕೇಳಿ ಅವ್ರ ಮಗುನು ಅದೇ ರೀತಿ ಮಾಡಿದ್ದು, ನಮ್ಮ ಮಗುನು ಇದೇ ರೀತಿ ಮಾಡುತ್ತೆ ಅಂತ ಹೇಳೋಕ್ಕೆ, ಚಿಲ್ಡ್ರನ್ ಆರ್ ನಾಟ್ ಲೈಕ್ ಏನು ಎಕ್ಸ್ಪೆರಿಮೆಂಟಲ್ ಅಲ್ಲ. ಏನಕ್ಕಂತಂದರೆ ಪ್ರತಿಯೊಬ್ಬ ಮಗುನು ವಿಭಿನ್ನವಾಗಿರ್ತಾರೆ. ಅದಕ್ಕೋಸ್ಕರ ಮಕ್ಕಳ ಒಂದು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ನ ಅರ್ಥ ಮಾಡಿಕೊಂಡು ಈ ಎಲ್ಲನೂ ಮೈಲ್ಸ್ಟೋನ್ಸ್ನ ನೀವು ಟ್ರ್ಯಾಕ್ ಮಾಡಿ. ಆ್ಯಂಡ್ ನಿಮ್ಮ ಮಗುನೂ ಸಹ ಏನಾರ ತೊಂದರೆ ಇದೆ, ಎಲ್ಲ ಮಕ್ಕಳುಗಳು ಹೆಲ್ದಿ, ಐ ಅಗ್ರಿ ವಿತ್ ದ್ಯಾಟ್. ಏನಾರ ಒಂದೇ ಒಂದು ಮೈಲ್ಸ್ಟೋನ್ಸ್, ಆ ಮೈಲ್ಸ್ಟೋನ್ ಕರೆಕ್ಟಾಗಿ ಆನ್ ಟೈಮ್ ರೀಚ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಕನ್ಸಲ್ಟ್ ಅ ಪೀಡಿಯಾಟ್ರಿಷಿಯನ್. ಈ ಟಿಪ್ಸ್ನ ದಯವಿಟ್ಟು ಫಾಲೋ ಮಾಡಿ. ಆ್ಯಂಡ್ ಮಕ್ಕಳಿಗೆ ಒಳ್ಳೇದಾಗೋದೇ ಇಟ್ಸ್ ಮೈ ಇಂಟೆನ್ಷನ್. ಪ್ರತಿಯೊಬ್ಬ ಪೇರೆಂಟು ಈ ಒಂದು ಮೈಲ್ಸ್ಟೋನ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾವ ರೆಡ್ ಫ್ಲಾಗ್ಸ್ ಇದ್ರೆ ಮಗುಗೆ ತೊಂದರೆ ಆಗುತ್ತೆ, ಯಾವ ರೆಡ್ ಫ್ಲಾಗ್ಸ್ನ ಆಸ್ ಅ ಪೇರೆಂಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅಂತ ತಿಳಿಸೋದಕ್ಕೆ ಈ ವಿಡಿಯೋ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಂಡು ಪ್ಲೀಸ್ ಫಾಲೋ ಮಾಡಿ. ಆ್ಯಂಡ್ ಹ್ಯಾಪಿ ಪೇರೆಂಟಿಂಗ್ ಟು ಆಲ್ ಪೇರೆಂಟ್ಸ್.
ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಮೀಟ್ ಯು. ಸೊ ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.